ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು LDA ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಕ್ವೆಶನ್ನ ಈ ಥರ ಕೊಟ್ಟಿರ್ತಾರೆ, ಸಾಲ್ವ್ ಯೂಸಿಂಗ್ LDA ಕ್ಲಾಸ್ 1 ಮತ್ತು ಕ್ಲಾಸ್ 2 ಈ ಥರ ಕೊಟ್ಟಿರ್ತಾರೆ. ಸೊ ನಾವು ಈ ಒಂದು ಕ್ವೆಶನಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಪ್ರೊಜೆಕ್ಷನ್ ವೆಕ್ಟರ್ಸ್ ಏನೇನಿದೆ, ಪ್ರೊಜೆಕ್ಷನ್ ಡೇಟಾನ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ವಿನ ನಾವು SW ಇನ್ವರ್ಸ್ ಆಫ್ μ1 ಮೈನಸ್ μ2 ಈ ಥರ ವಿನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ SW ಇನ್ವರ್ಸ್ ಏನಪ್ಪ ಅಂತ ಅಂದರೆ ಇಟ್ ಈಸ್ ಅ ಡೆಟರ್ಮಿನೆಂಟ್ ಆಫ್ ದ SW. ಈ SW ಏನು ಅಂತ ಅಂದರೆ SW1 ಪ್ಲಸ್ SW2. ಈ SW1 SW2 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ನೀವು ಅದನ್ನು ಫಾಲೋ ಮಾಡ್ಕೊತಾ ಹೋಗಿ. ಓಕೆನಾ? ಸೊ ಇವಾಗ ನಾವೇನು ಅಂತ ಅಂದರೆ ಸ್ಟೆಪ್ 1ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಾವು ಮೀನ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಓಕೆನಾ? ಫೈಂಡ್ ದ ಮೀನ್ ಫಾರ್ ಈಚ್ ಕ್ಲಾಸ್. ಓಕೆ, ಈಚ್ ಕ್ಲಾಸ್ಗೆ ನಾವು ಮೀನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕ್ಲಾಸ್ 1 ಅಂತ ಅಂದರೆ ಇವಾಗ ನಾನು μ1ನ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಏನಪ್ಪ ಈ μ1ಗೆ ಯಾವ ಕ್ಲಾಸಿಗೆ ಅಂತ ಅಂದರೆ 2,3 ಮತ್ತು 3,4 ಅನ್ನೋ ಕ್ಲಾಸಿಗೆ ನಾನು ಏನು ಮಾಡ್ತೀನಿ, ಮೀನ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ μ1 ಇಸ್ ಈಕ್ವಲ್ ಟು 2 ಪ್ಲಸ್ 3 ಡಿವೈಡೆಡ್ ಬೈ 2 ಮತ್ತು 3 ಪ್ಲಸ್ 4 ಡಿವೈಡೆಡ್ ಬೈ 2. ಸೊ ಇದನ್ನು ಮೀನ್ ಅಂತ ಓಕೆನಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸೊ 2 ಪ್ಲಸ್ 3 ಡಿವೈಡೆಡ್ ಬೈ 2 ಏನು ಬರುತ್ತೆ ನನಗೆ 2.5. ಓಕೆ, ಸೊ ಇದು 2.5. ನೆಕ್ಸ್ಟ್ 3 ಪ್ಲಸ್ 4 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ನನಗೆ 3.5. ಓಕೆ, ಸೊ ಇದು 2.5, ಇದು 3.5. ಇದು ಕ್ಲಾಸ್ 1ಗೆ μ1. ಓಕೆ, ನೆಕ್ಸ್ಟ್ ಕ್ಲಾಸ್ 2ಗೆ ನಾವು ಮೀನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ μ2 ಇಸ್ ಈಕ್ವಲ್ ಟು ಕ್ಲಾಸ್ 2 ಏನಿದೆ 5,6 ಮತ್ತು 6,7. ಸೊ ಇದು ಬಂದು ನಮಗೆ ಕ್ಲಾಸ್ 2. ಇದಕ್ಕೂ ಕೂಡ ನಾವು ಮ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ 5 ಪ್ಲಸ್ 6 ಡಿವೈಡೆಡ್ ಬೈ 2, 6 ಪ್ಲಸ್ 7 ಡಿವೈಡೆಡ್ ಬೈ 2. ಓಕೆನಾ? ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಏನು ಬರುತ್ತೆ, 5 ಪ್ಲಸ್ 6 ಡಿವೈಡೆಡ್ ಬೈ 2 ಏನು ಬರುತ್ತೆ 5.5 ಮತ್ತು 6 ಪ್ಲಸ್ 7 ಡಿವೈಡೆಡ್ ಬೈ 2, 6 ಪ್ಲಸ್ 7 ಡಿವೈಡೆಡ್ ಬೈ 2 ಏನು ಬರುತ್ತೆ ನನಗೆ 6.5 ಬರುತ್ತೆ. ಸೊ ಇವಾಗ ನೀವು ಎರಡೂ ಕ್ಲಾಸಿಗೆ ಮೀನ್ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಈ SWನ ಕ್ಯಾಲ್ಕುಲೇಟ್ ಮಾಡಬೇಕು. SW1 SW2ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತ ಅಂದರೆ ಫಸ್ಟ್ ಈ ಸ್ಟೆಪ್ 2ಅಲ್ಲಿ ನಾವು ಏನು ಮಾಡ್ಕೋಬೇಕು, ಕಂಪ್ಯೂಟ್ SW. ಈ SWನ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಟ್ ಈಸ್ ಅ ಸಮ್ ಆಫ್ SW1 ಮತ್ತು SW2. ಓಕೆನಾ? ಸೊ ಇವಾಗ SW1 SW2 ಹೆಂಗೆ ಅಂತ ಅಂದರೆ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಹೆಂಗೆ ಅಂದರೆ ಸೊ ಎಕ್ಸ್ ಮೈನಸ್ ಮ್ಯೂ ಮತ್ತು ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್. ಓಕೆನಾ? ಈ ರೀತಿ ನಾವು SWನ ಕ್ಯಾಲ್ಕುಲೇಟ್ ಮಾಡೋದು, SW1 SW2. ಸೊ ಇವಾಗ SW1 ಅಂತ ಅಂದರೆ ಅದು ಕ್ಲಾಸ್ 1, SW ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್ 1 ಅಂತ. ಓಕೆ, ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್ 1 ಫಸ್ಟ್ ನಾನು ಏನು ಮಾಡ್ತೀನಿ, ಎಕ್ಸ್ ಮೈನಸ್ ಮ್ಯೂನ ಕಂಡುಹಿಡಿತೀನಿ. ಸೊ ಎಕ್ಸ್ ಮೈನಸ್ ಮ್ಯೂ ಅಂತ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಏನು, ನಮಗೆ ಕೊಟ್ಟಿರೋಂಥ ಎಕ್ಸ್ ವ್ಯಾಲ್ಯೂ ಏನು ಕ್ಲಾಸ್ 1ಅಲ್ಲಿ 2,3 ಮತ್ತು 3,4. ಸೊ x1 ಬಂದ್ಬಿಟ್ಟು ಇದನ್ನು ಓಕೆನಾ. ಫಸ್ಟಿಗೆ ನಾನು ಎಕ್ಸ್ ಏನಂತ ತಗೊತೀನಿ 2,3 ಮೈನಸ್ ಮ್ಯೂ ಎಷ್ಟು ಬಂತು, μ1 ಕ್ಲಾಸ್ 1 μ1 ಎಷ್ಟು ಬಂದಿತ್ತು ನನಗೆ 2.5 ಮತ್ತು 3.5. ಓಕೆನಾ? ಸೊ ಇದನ್ನು ತಗೊಂಡಾಗ ನನಗೇನು ಬರುತ್ತೆ 2 ಮೈನಸ್ 2.5 ಅಂತ ಅಂದರೆ ನನಗೆ ಮೈನಸ್ 0.5. 3 ಮೈನಸ್ 3.5 ಅಂದರೆ ಮೈನಸ್ 0.5. ಓಕೆನಾ? ಸೊ ಇವಾಗ ನನಗೆ ಇದು ಬಂತು. ನೆಕ್ಸ್ಟ್ ಇದ್ರದ್ದು ಟ್ರಾನ್ಸ್ಪೋಸ್. ಸೊ ಇದನ್ನು ನಾನು ಕಾಲಮ್ ವೆಕ್ಟರ್ಗೆ ಕನ್ವರ್ಟ್ ಮಾಡಿದಾಗ ಸೊ ಫಸ್ಟ್ ಏನು ಗೊತ್ತಾ, ಎಕ್ಸ್ ಮೈನಸ್ ಮ್ಯೂ ಕಂಡುಹಿಡಬೇಕು, ಆಮೇಲೆ ಕನ್ವರ್ಟ್ ಟು ದ ಕಾಲಮ್ ವೆಕ್ಟರಿಗೆ ಕನ್ವರ್ಟ್ ಮಾಡಬೇಕು. ಸೊ ಕಾಲಮ್ ವೆಕ್ಟರ್ಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಈ ಒಂದು ಬ್ರ್ಯಾಕೆಟ್ ಫಾರ್ಮಲ್ಲಿ ಇರೋದು ಏನಾಗುತ್ತೆ ಮೈನಸ್ 0.5 ಮತ್ತು ಮೈನಸ್ 0.5 ಆಗುತ್ತೆ. ಸೊ ಇವಾಗ ನನಗೆ ಎಕ್ಸ್ ಮೈನಸ್ ಮ್ಯೂ ಬಂತು. ನೆಕ್ಸ್ಟ್ ಏನಿದೆ ಫಾರ್ಮುಲಾದಲ್ಲಿ ಎಕ್ಸ್ ಮೈನಸ್ ಮ್ಯೂ ಟು ದಿ ಪವರ್ ಆಫ್ ಟಿ ಅಂದರೆ ಟ್ರಾನ್ಸ್ಪೋಸ್ ಕಂಡುಹಿಡಬೇಕು. ಸೊ ಇವಾಗ ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ ಇವಾಗ ಮೈನಸ್ 0.5 ಮತ್ತು ಮೈನಸ್ 0.5 ಆಗುತ್ತೆ. ಸೊ ಇವಾಗ ಫಾರ್ಮುಲಾದಲ್ಲಿ ನಾವು ಅಪ್ಲೈ ಮಾಡಿದಾಗ ಏನು ಬರುತ್ತೆ,
minus 0.5, 0 minus 0.5 into minus 0.5 minus 0.5. ಸೊ ಈ ಥರ ನಾವು ಮಾಡಿದಾಗ ನಮಗೆ ಏನು ಬರುತ್ತೆ, ಸೊ 0.5 ಇಂಟು 0.5 ಏನು ಬರುತ್ತೆ 0.25. ಸೊ 0.25, 0.5, 0.5, 0.25 ಮತ್ತು 0.25 ಮತ್ತು 0.25. ಓಕೆನಾ. ಸೊ ಇದು ಬಂದ್ಬಿಟ್ಟು ಏನಾಯಿತು, ನಿಮ್ಮ ಫಸ್ಟಿಗೆ ಕ್ಲಾಸ್ 1ನಲ್ಲಿರುವಂಥ ಒಂದು ಪಾರ್ಟ್ ಅಷ್ಟೇ ಸಾಲ್ವ್ ಆಯಿತು. ಏನು, ಫಸ್ಟು ಎಕ್ಸ್ ಮೈನಸ್ ಮ್ಯೂ ಕಂಡುಹಿಡಿಬೇಕು, ಆಮೇಲೆ ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. ಫಸ್ಟು ಮ್ಯೂ ಕಂಡುಹಿಡ್ಬಿಟ್ಟು ಕಾಲಮ್ ವೆಕ್ಟರ್ ಕನ್ವರ್ಟ್ ಮಾಡ್ಕೋಬೇಕು, ಅದಾದಮೇಲೆ ಅದನ್ನು ಟ್ರಾನ್ಸ್ಪೋಸ್ ತೊಗೋಬೇಕು ಮತ್ತು ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟು ಕ್ಲಾಸ್ 1ನಲ್ಲಿ ನಾವು ಒಂದು ಪಾರ್ಟ್ ಮಾತ್ರ ಸಾಲ್ವ್ ಮಾಡಿದ್ದು, ಯಾವುದು 2,3. ಅದೇ ಇವಾಗ ಸೆಕೆಂಡ್ ಪಾರ್ಟ್ ಇದೆಯಲ್ವಾ, ಸೆಕೆಂಡ್ ಪಾರ್ಟ್ ದಟ್ ಈಸ್ ನಥಿಂಗ್ ಬಟ್ 3,4. ಸೊ ಕ್ಲಾಸ್ 1ಅಲ್ಲೇ 3,4ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಾವು ಎಕ್ಸ್ ಮೈನಸ್ ಮ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಏನಿದು 3,4, ಮ್ಯೂ ಏನು, ಮ್ಯೂ ಬಂದುಬಿಟ್ಟು ನಮಗೆ ಮ್ಯೂ ಬಂದುಬಿಟ್ಟು 2.5 ಮತ್ತು 3.5 ಅಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ 2.5 ಮತ್ತು 3.5. ಸೊ ಇದನ್ನು ನಾವು ಮಾಡಿದಾಗ ಏನು ಬರುತ್ತೆ, ನನಗೆ 0.5, 4 ಮೈನಸ್ 3.5 ಬಂದು ನನಗೆ 0.5 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದನ್ನು ವೆಕ್ಟರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಟು ಕಾಲಮ್ ವೆಕ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಕಾಲಮ್ ವೆಕ್ಟರಾಗಿ ಕನ್ವರ್ಟ್ ಮಾಡ್ಕೊಂಡಾಗ ನನಗೆ ಎಕ್ಸ್ ಮೈನಸ್ ಮ್ಯೂ ವ್ಯಾಲ್ಯೂ ಏನಾಗುತ್ತೆ, ನನಗೆ 0.5 ಮತ್ತು 0.5. ಸೊ ಎಕ್ಸ್ ಮೈನಸ್ ಮ್ಯೂ ಕಂಡುಹಿಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟು ಟ್ರಾನ್ಸ್ಪೋಸ್ನ ಕಂಡುಹಿಡ್ಕೋಬೇಕು. ಸೊ ಈ ಟ್ರಾನ್ಸ್ಪೋಸ್ ಏನಾಗುತ್ತೆ, ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್. ಇದೇನಾಗುತ್ತೆ, ಕಾಲಮ್ ಇದ್ದಿದ್ದು ರೋ ಆಗುತ್ತೆ. ಸೊ 0.5, 0.5. ನೆಕ್ಸ್ಟ್ ಏನು ಮಾಡಬೇಕು, ನಾನು ಎಕ್ಸ್ ಮೈನಸ್ ಮ್ಯೂ ಇಂಟು ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್ನ ನಾನು ಮಾಡ್ಕೊಬೇಕು. ಸೊ 0.5 ಇಂಟು 0.5 ಮತ್ತು 0.5 ಮತ್ತು 0.5. ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನನಗೇನು ಬರುತ್ತೆ, 0.25, 0.25 ಮತ್ತು 0.25 ಮತ್ತು 0.25. ಸೊ ಇವಾಗ ನಾವು ಕ್ಲಾಸ್ 1ಗೆ ಪಾರ್ಟ್ 1 ಪಾರ್ಟ್ 2 ಕಂಡುಹಿಡ್ಕೊಂಡ್ವಲ್ವಾ. ಸೊ ಇವಾಗ ನಾನು SW1 ಕಂಡುಹಿಡಿಬೇಕು ಅಂತ ಅಂದರೆ, ಇವಾಗ ನೀವು ಇಷ್ಟೊತ್ತು ಪಾರ್ಟ್ 1 ಅಂದರೆ ಇದನ್ನು ಮಾಡಿದ್ರಲ್ವಾ, 2,3ಗೆ ವ್ಯಾಲ್ಯೂ ಏನು ಬಂದಿತ್ತು, ಇದು ಬಂದಿತ್ತು. ಸೊ ಅದನ್ನೆರಡನ್ನು ಸಮ್ ಮಾಡ್ಕೊಳ್ಳಿ. 0.25, 0.25, 0.25, 0.25 ಪ್ಲಸ್ 0.25 ಅದೇ ಈ ವ್ಯಾಲ್ಯೂನ 0.25, 0.25 ಮತ್ತು 0.25. ಸೊ ಇವೆರಡೂ ಪ್ಲಸ್ ಮಾಡಿದಾಗ ನನಗೇನು ಬರುತ್ತೆ, 0.5, 0.5, 0.5, 0.5. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ SW1. ನಾವಿನ್ನೂ SW1 ಅಷ್ಟೇ ಕಂಡುಹಿಡ್ದಿರೋದು. ಓಕೆನಾ. ನಾವಿನ್ನೂ SW2 ಕಂಡುಹಿಡಬೇಕು. ಇದೇ ಥರ ಇವಾಗ ನೀವು ಏನು ಸಾಲ್ವ್ ಮಾಡಿದ್ರಲ್ವಾ ಕ್ಲಾಸ್ 1ಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ, ಅದೇ ರೀತಿ ಕ್ಲಾಸ್ 2ಗೂ ಕೂಡ ಏನಿದೆ 5,6 ಮತ್ತು 6,7 ಸೇಮ್ ಅದೇ ಥರ ಇದಕ್ಕೂ ಕೂಡ ಎಕ್ಸ್ ಮೈನಸ್ ಮ್ಯೂ ಟ್ರಾನ್ಸ್ಪೋಸು ಮತ್ತು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಪಾರ್ಟು ಮತ್ತು ಈ ಪಾರ್ಟ್ದು ಎರಡದು ಮರ್ಜ್ ಮಾಡಿದಾಗ ನಮಗೆ SW2 ಸಿಗುತ್ತೆ. ಆಮೇಲೆ ಲಾಸ್ಟಲ್ಲಿ ಈ SW1 ಮತ್ತು ಸಿಕ್ಕಿರೋ SW2ನ ನೀವೇನು ಮಾಡಬೇಕು, ಆವಾಗ ನೀವು ಮತ್ತೆ ಪ್ಲಸ್ ಮಾಡಬೇಕು. ಆವಾಗ ನಮಗೆ ಫೈನಲ್ ಆಗಿ SW ಸಿಗುತ್ತೆ. ಓಕೆನಾ. ಸೊ ಇವಾಗ SW1 ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು SW2 ಕಂಡುಹಿಡಿಯೋಣ. ಸೊ ಈ SW2ಗೆ ನಾವು ಮರ್ಜ್ ಮಾಡಬೇಕು. ಯಾವುದು, ಫಸ್ಟ್ಗೆ 5,6 ಮತ್ತು 6,7 SWದು ಎರಡು ಮರ್ಜ್ ಮಾಡಬೇಕು. ಸೊ ಇವಾಗ ಫಾರ್ ಕ್ಲಾಸ್ 2 ಇವಾಗ ನಾನು ಸದ್ಯಕ್ಕೆ 5,6 ತೊಗೊತೀನಿ ಫಸ್ಟಿಗೆ. ಸೊ ಈ 5,6ಗೆ ನಾನು ಏನು ಮಾಡಬೇಕು, ಎಕ್ಸ್ ಮೈನಸ್ ಮ್ಯೂನ ಕಂಡುಹಿಡಿಬೇಕು. ಸೊ ಇಲ್ಲಿ ಎಕ್ಸ್ ಏನು 5,6, ಮ್ಯೂ ಏನು, ಸೊ ಕ್ಲಾಸ್ 2ಗೆ ಮ್ಯೂ ಏನು ಬಂದಿತ್ತು 5.5 ಮತ್ತು 6.5 ಅಲ್ವಾ. ಸೊ 5.5 ಮತ್ತು 6.5 ಬಂದಿತ್ತು. ಸೊ ಇವಾಗ 5 ಮೈನಸ್ 5.5 ಅಂತ ಅಂದರೆ ಮೈನಸ್ 0.5, 6 ಮೈನಸ್ 6.5 ಅಂದರೆ ಮೈನಸ್ 0.5 ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ಕನ್ವರ್ಟ್ ಟು ಕಾಲಮ್ ಮ್ಯಾಟ್ರಿಕ್ಸ್ ಅಲ್ವಾ, ಕನ್ವರ್ಟ್ ಟು
ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡಿದಾಗ ನನಗೆ ಏನು ಬರುತ್ತೆ? ಸೊ -0.5 -0.5 ಓಕೆನಾ. ಕಾಲಮ್ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. ಸೊ ಟ್ರಾನ್ಸ್ಪೋಸ್ ಅಂದರೆ ಏನು? ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್. ಸೊ ಇವಾಗ ಎಕ್ಸ್ ಮೈನಸ್ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಸೊ ಇದೇನಾಗುತ್ತೆ -0.5 ಮತ್ತು -0.5 ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನಾನು ಎಕ್ಸ್ ಮೈನಸ್ ಮ್ಯೂ ಇಂಟು ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್ನ ಕಂಡುಹಿಡಿಬೇಕು. ಅಂದರೆ -0.5 -0.5 ಇಂಟು -0.5 -0.5 ಇದನ್ನು ಮಾಡಿದಾಗ ನನಗೆ ಏನು ಬರುತ್ತೆ? ಮತ್ತೆ 0.25 ದಟ್ ಈಸ್ ನಥಿಂಗ್ ಬಟ್ 0.5 ಇಂಟು 0.5 0.25 0.5 ಇಂಟು 0.5 0.25 -0.5 ಇಂಟು -0.5 -0.25 -0.5 ಇಂಟು -0.5 -0.25 ಓಕೆ. ಸೊ ಇವಾಗ ನಾನು ಇದನ್ನು ಕಂಡುಹಿಡ್ದಾಯ್ತು. ಓಕೆನಾ. SW2ದು ಪಾರ್ಟ್ 1 ಮಾತ್ರ ಕಂಡುಹಿಡಿದಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನ ನಾವು ಕಂಡುಹಿಡಬೇಕು ಅಂದರೆ ಸೆಕೆಂಡ್ ಪಾರ್ಟದೇನು? ಕ್ಲಾಸ್ 2 ಅಲ್ಲೇ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು 6,7. ಸೊ ಇದಕ್ಕೆ ನಾನು ಎಕ್ಸ್ ಮೈನಸ್ ಮ್ಯೂ ಹಾಕಿದಾಗ ಅಂದರೆ 6,7 ಮೈನಸ್ ಮ್ಯೂ ಬಂದ್ಬಿಟ್ಟು 5.5, 6.5. ಸೊ 6 ಮೈನಸ್ 5.5 ಬಂದ್ಬಿಟ್ಟು 0.5. 7 ಮೈನಸ್ 6.5 ಬಂದ್ಬಿಟ್ಟು ನನಗೆ 0.5 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಇದನ್ನ ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ? ಕಾಲಮ್ ಮ್ಯಾಟ್ರಿಕ್ಸ್ಗೆ, ಸಾರಿ ಕಾಲಮ್ ವೆಕ್ಟರ್ಗೆ. ಸೊ ಕಾಲಮ್ ವೆಕ್ಟರಿಗೆ ನಾನು ಕನ್ವರ್ಟ್ ಮಾಡಿದಾಗ ಎಕ್ಸ್ ಮೈನಸ್ ಮ್ಯೂ ಏನಾಗುತ್ತೆ? 0.5 ಮತ್ತು 0.5 ಬರುತ್ತೆ. ಅದಾದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು? ನಾನು ಟ್ರಾನ್ಸ್ಪೋಸ್ನ ಫೈಂಡ್ ಔಟ್ ಮಾಡಬೇಕು. ಟ್ರಾನ್ಸ್ಪೋಸ್ ಅಂದರೆ ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್. ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಏನು ಬರುತ್ತೆ? 0.5 ಮತ್ತು 0.5. ನೆಕ್ಸ್ಟ್ ಏನು ಮಾಡಬೇಕು? ನಾನು ಎಕ್ಸ್ ಮೈನಸ್ ಮ್ಯೂ ಮತ್ತು ಎಕ್ಸ್ ಮೈನಸ್ ಮ್ಯೂ ಹೋಲ್ ಟ್ರಾನ್ಸ್ಪೋಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಏನು ಬರುತ್ತೆ? 0.5 0.5 ಇಂಟು 0.5 ಮತ್ತು 0.5 ಮಾಡಿದಾಗ ನನಗೇನು ಬರುತ್ತೆ ಕೊನೆಗೆ ಅಂದರೆ 0.5 ಇಂಟು 0.5 0.25 0.5 ಇಂಟು 0.5 ಇಂಟು 0.25 0.5 ಇಂಟು 0.5 0.25 ಬರುತ್ತೆ. ಸೊ ಸೆಕೆಂಡ್ ಪಾರ್ಟು ಕೂಡ ಕಂಡುಹಿಡ್ದಾಯ್ತು. ಸೊ ಇವಾಗ SW2ಗೆ ನಾವು ಫಸ್ಟ್ ಪಾರ್ಟಲ್ಲಿ ಏನು ಬಂದಿತ್ತು ನನಗೆ? 0.25 0.25 0.25 0.25. ನೆಕ್ಸ್ಟು ಈ ಸೆಕೆಂಡ್ ಪಾರ್ಟಲ್ಲಿ ಏನು ಬಂತು? 0.25 0.25 0.25 ಮತ್ತು 0.25 ಬಂತು. ಸೊ ಕೊನೆಗೆ SW2 ಏನು ಬಂತು ನನಗೆ? 0.5 0.25 ಪ್ಲಸ್ 0.25 0.5 ಆಗುತ್ತೆ, ಮತ್ತು ಇದು 0.5 ಆಗುತ್ತೆ, 0.5 ಆಗುತ್ತೆ, 0.5 ಆಗುತ್ತೆ. ಸೊ ಟೋಟಲ್ SW ಅಂದರೆ ಏನು? SW1 ಪ್ಲಸ್ SW2. ಸೊ SW1 ಏನು ಬಂದಿತ್ತು ನನಗೆ? SW1 0.5 0.5 0.5 0.5 ಇದು ಸೇಮ್. ಓಕೆನಾ. 0.5 0.5 0.5 ಮತ್ತು 0.5 ಪ್ಲಸ್ ನೆಕ್ಸ್ಟ್ 0.5 0.5 0.5 ಮತ್ತು 0.5. ಸೊ ಇವೆರಡೂ ಪ್ಲಸ್ ಮಾಡಿದಾಗ ನಂಗೆ ಏನು ಬರುತ್ತೆ? SW1 ಓಕೆನಾ. ಸೊ ಇವಾಗ ನಾನು ಏನು ಹೇಳಿದೆ? ಇವಾಗ SW ಅಂತೂ ಕಂಡು ಹಿಡ್ದಿದ್ದಾಯಿತು. SW ಕಂಡು ಹಿಡ್ದಿದ್ದಾದ್ಮೇಲೆ ನಾವೇನು ಮಾಡಬೇಕು? ಡೆಟರ್ಮಿನೆಂಟ್ ಕಂಡು ಹಿಡಿಬೇಕು. ಸೊ ಇವಾಗ SW ಇನ್ವರ್ಸ್ನ ಕಂಡು ಹಿಡಿಬೇಕು. ಯಾವುದರಲ್ಲಿ? ಸ್ಟೆಪ್ 3ಅಲ್ಲಿ. ಸೊ ಅದೇನು? ಡೆಟರ್ಮಿನೆಂಟ್ ಅಂದರೆ ಏನಂದರೆ ಇವಾಗ ಡೆಟರ್ಮಿನೆಂಟ್ ಆಫ್ 2x2 ಮ್ಯಾಟ್ರಿಕ್ಸ್ ಅಂದರೆ ಸೊ AD ಮೈನಸ್ BC. ಓಕೆನಾ. ಸೊ ಅಂದರೆ ಇವಾಗ 1 ಇಂಟು 1 ಮೈನಸ್ B ಇಂಟು C 1 ಇಂಟು 1. ಸೊ ನನಗೇನು ಬರುತ್ತೆ? ಡೆಟರ್ಮಿನೆಂಟ್ 0 ಬರುತ್ತೆ. ಆಗ ನನಗೆ ಇವಾಗ SW ಇನ್ವರ್ಸು 0 ಬಂದಿರೋದ್ರಿಂದ ನಾನು ಏನು ಮಾಡ್ತೀನಿ? SW ಇನ್ವರ್ಸು ಈಸ್ ಈಕ್ವಲ್ ಟು 0. ಸೊ ನಮ್ಮ ಪ್ರೊಜೆಕ್ಷನ್ ಫಾರ್ಮುಲಾ ಪ್ರೊಜೆಕ್ಷನ್ ಏನಾಗುತ್ತೆ ಅಂದರೆ μ1 ಮೈನಸ್ μ2 V is equal to μ1 minus μ2. ಸೊ μ1 ಎಷ್ಟು? μ1 ಬಂದ್ಬಿಟ್ಟು ನನಗೆ 2.5 3.5 ಮೈನಸ್ 5.5 ಮತ್ತು 6.5 ಇದು μ1 ಮೈನಸ್ μ2. ಓಕೆನಾ. ನೆಕ್ಸ್ಟ್ ಅದನ್ನು ಮಾಡಿದಾಗ ನಮಗೇನು ಬರುತ್ತೆ? ಸೊ -3 ಮತ್ತು -3 ಬರುತ್ತೆ. ಓಕೆನಾ. ಸೊ ಇದು ನಮ್ಮ ಏನಂತೀರ
μ1 ಮೈನಸ್ μ2 ಅಕಸ್ಮಾತ್ ಏನಾದರೂ ಎಸ್ ಇನ್ವರ್ಸ್ ಏನಾದರೂ 0 ಆಗಿದ್ರೆ ಅವಾಗ ನೀವೇನು ಮಾಡಬೇಕು, ಇದನ್ನ ಡಿಫ್ರೆನ್ಸ್ ತಗೋಬೇಕು. ಇಲ್ಲ ಅಂತ ಅಂದರೆ ಇನ್ ಕೇಸ್ ಏನಾದರೂ SW ಇನ್ವರ್ಸ್ ಏನಾದರೂ ನಂಬರ್ ಅಥವಾ ಎಕ್ಸೆಪ್ಟ್ 0 ಆಗಿದ್ರೆ ನೀವೇನು ಮಾಡಬೇಕು, ಅದಕ್ಕೆ ನೀವು ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಈ ಫಾರ್ಮುಲಾನೇ ಹಾಕಬೇಕು. ಓಕೆನಾ, ಅರ್ಥ ಆಯ್ತಲ್ವಾ? ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇವಾಗ ಲಾಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ನಾರ್ಮಲೈಸ್ ಮಾಡಬೇಕು. ಓಕೆನಾ, ನಾವು ನಾರ್ಮಲೈಸ್ ವಿ ಮಾಡಬೇಕು. ಸೊ ಇವಾಗ -3,3 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 1,1. ನಾರ್ಮಲೈಸೇಷನ್ ಅಂದರೆ ಏನಿಲ್ಲ, ನಾರ್ಮಲೈಸೇಷನ್ ಅಂದರೆ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಸಿಂಪಲ್ ಟರ್ಮ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದನ್ನ ನಾವು ನಾರ್ಮಲೈಸೇಷನ್ ಅಂತ ಅಂತೀವಿ. ಓಕೆನಾ, ಲಾಸ್ಟಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ರೊಜೆಕ್ಷನ್ ಡೇಟಾ ಅಂತ ಆರ್ ಟ್ರಾನ್ಸ್ಫಾರ್ಮ್ ಡೇಟಾನ ಕಂಡುಹಿಡಿಬೇಕು ಅಲ್ವಾ. ಪ್ರೊಜೆಕ್ಷನ್ ಡೇಟಾ ಆರ್ ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕಂಡುಹಿಡ್ಕೋಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ y ಈಸ್ ಈಕ್ವಲ್ ಟು ವಿ ಟ್ರಾನ್ಸ್ಪೋಸ್ ಎಕ್ಸ್. ಸೊ ಇವಾಗ ಫಸ್ಟ್ ಅಂದರೆ 2,3ಗೆ ಸೊ y ಈಸ್ ಈಕ್ವಲ್ ಟು ವಿ ಟು ದಿ ಪವರ್ ಆಫ್ ಟಿ, ಅಂದರೆ ಇವಾಗ ನಮಗೆ ವಿ ಬಂದಿರೋದು 1,1. ಓಕೆನಾ, ಸೊ ಇದನ್ನ ನಾನು ಕಾಲಮ್ ಮೆಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇದನ್ನ ನನಗೇನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ ವಿ ಟ್ರಾನ್ಸ್ಪೋಸ್ ಇರೋದ್ರಿಂದ ನಾನು 1 ಮತ್ತು 1 ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಎಕ್ಸ್ ಬಂದ್ಬಿಟ್ಟು ನನಗೆ ಇದು 2,3 ಅಲ್ವಾ. ಸೊ ಇದನ್ನು ನಾನು ಕಾಲಮ್ ಮೆಟ್ರಿಕ್ಸಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಈ ಒಂದು 2,3ನ ನನಗೆ ಹಿಂಗೆ ಬರುತ್ತೆ. ಓಕೆ, ಒಟ್ಟಿನಲ್ಲಿ ಇದೆಲ್ಲ ಮೆಟ್ರಿಕ್ಸ್ ಫಾರ್ಮಲ್ಲಿ ಅಂದರೆ ಕಾಲಮ್ ವೆಕ್ಟರ್ಸಲ್ಲೇ ಇರಬೇಕು. ಓಕೆನಾ, ಮಲ್ಟಿಪ್ಲೈ ಮಾಡಬೇಕಾದ್ರೆ 1 ಇಂಟು 2 ಏನಾಗುತ್ತೆ, ನನಗೆ 2 ಆಗುತ್ತೆ. ದೆನ್ 1 ಇಂಟು 3 ಏನಾಗುತ್ತೆ, 3 ಆಗುತ್ತೆ, ನನಗೆ 5 ಬರುತ್ತೆ. ಸೊ ನೆಕ್ಸ್ಟ್ ನಾನು ಫಾರ್ 3,4 ಓಕೆ y ಈಸ್ ಈಕ್ವಲ್ ಟು ವಿ ಟ್ರಾನ್ಸ್ಪೋಸ್ ಬಂದು 1 ಮತ್ತು 1 ಮತ್ತು ಇದು ಕಾಲಮ್ ವೆಕ್ಟರಾಗಿ ಕನ್ವರ್ಟ್ ಮಾಡ್ಕೊಂಡಾಗ ನನಗೆ 3 ಮತ್ತು 4 ಬರುತ್ತೆ. ಸೊ 3 + 4 ಏನು ಬಂತು, ನನಗೆ 7 ಬಂತು. ಓಕೆ, ನೆಕ್ಸ್ಟ್ ಫಾರ್ 5,6 ಅಂತ ಅಂದಾಗ y ಈಸ್ ಈಕ್ವಲ್ ಟು 1,1. ನೆಕ್ಸ್ಟ್ 5 ಮತ್ತು 6. ಸೊ 5 + 6 ಏನಾಗುತ್ತೆ, ನನಗೆ 11 ಬರುತ್ತೆ. ಸೊ ನೆಕ್ಸ್ಟ್ ಫಾರ್ 6,7 ನಾನು y ಈಸ್ ಈಕ್ವಲ್ ಟು 1 ಮತ್ತು 6 ಮತ್ತು 7 ಅಂದರೆ ಸೊ 6 + 7 ಏನಾಗುತ್ತೆ, ನನಗೆ 13 ಬರುತ್ತೆ. ಓಕೆನಾ, ನಾವು ಇದನ್ನು ಪ್ರೊಜೆಕ್ಷನ್ ವ್ಯಾಲ್ಯೂಸ್ ಅಂತ ಕರಿತೀವಿ, ಇದನ್ನು ನಾವು ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆನಾ, ನಿಮಗೆ ಡೌಟ್ ಬರ್ಬೋದು ಏನಂತ, ನನಗೆ ಇಲ್ಲಿ ನಾನು ಈ ಥರ ಬರೆದಿದ್ದೀನಿ ಬಟ್ ತೊಗೊಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಮೈನಸ್ ಮಾಡಬೇಕಾದ್ರೆ ನಾನು ರೋ ಫಾರ್ಮಲ್ಲಿ ತೊಗೊಂಡಿದ್ದೀನಿ ಅಂತ. ಎಸ್, ಸೊ ಇದನ್ನು ಮಾತ್ರ ನೀವು ಹಾಗೆ ತೊಗೊಳ್ಬೇಕು. ಲೈಕ್ ಇವಾಗ ನೀವು ಇದನ್ನು ಮೈನಸ್ ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಟೇಕ್ ಇನ್ ದ್ಯಾಟ್ ಫಾರ್ಮ್ ಓನ್ಲಿ. ಓಕೆನಾ, ಆಮೇಲೆ ಏನೇ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ದ ಕಾಲಮ್ ವೆಕ್ಟರ್, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇದರಲ್ಲಿ ಸಿಂಪಲ್ಲಾಗಿ ಏನಿಲ್ಲ, ಎಲ್ಲದರಲ್ಲೂ ಅಷ್ಟೇ ಜಸ್ಟ್ ನೀವು x - μ ತೊಗೊತಿದ್ದೀರಾ, ಅದನ್ನು ಕಾಲಮ್ ವೆಕ್ಟರ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ, ಅದಾದಮೇಲೆ ಟ್ರಾನ್ಸ್ಪೋಸ್ ತೊಗೊಳ್ತಿದ್ದೀರಾ, ಎರಡೂ ಮಲ್ಟಿಪ್ಲೈ ಮಾಡ್ತಿದ್ದೀರಾ ಅಷ್ಟೇ. ಓಕೆನಾ, ಇಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಮೋಸ್ಟ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಅನ್ನೋದು ಏನಿಲ್ಲ. ಓಕೆನಾ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.